ಧರ್ಮಸ್ಥಳದ ಈ ಒಂದು ತಲೆಬುರುಡೆ ಪ್ರಕರಣ ಬೇರೆ ಬೇರೆ ತಿರುವನ್ನ ಪಡಿತಾ ಇದೆ. ಈ ಒಂದು ತಲೆಬುರುಡೆ ಪ್ರಕರಣ ಮತ್ತೆ ಧರ್ಮಸ್ಥಳದ ವಿರುದ್ಧ ಆರೋಪ ಇದೆಲ್ಲ ಷಡ್ಯಂತ್ರ ಅನ್ನೋ ದಾಟಿಯ ಹೇಳಿಕೆಗಳು ಬರ್ತಾ ಇದೆ. ಎಚ್ಚೆತ್ತುಕೊಳ್ಳೋಣ ಇಂದು ಹೋರಾಟ ಅನ್ನೋ ರೀತಿಯ ಹೇಳಿಕೆಗಳು. ಇದನ್ನು ಸ್ವತಃ ಬಿಜೆಪಿಯ ಪವರ್ಫುಲ್ ನಾಯಕ BL ಸಂತೋಷ್ ಹೇಳಿದ್ದಾರೆ. ಏನದು? ಶಬರಿಮಲೈ, ಶನಿಸಿಂಗ್ನಾಪುರ, ಇಶಾ ಫೌಂಡೇಶನ್, ಈಗ ಧರ್ಮಸ್ಥಳ, ಎಚ್ಚೆತ್ತುಕೊಳ್ಳೋಣ ಎಂದು ಪೋಸ್ಟ್ ಮಾಡಿದ್ದಾರೆ BL ಸಂತೋಷ್ ಅವರು. ಧರ್ಮಸ್ಥಳದ ಬಗ್ಗೆ BL ಸಂತೋಷ್ ಹೇಳಿದ್ದಾರೆ. ಈ ಒಂದು ಕುತೂಹಲಕಾರಿ ಪೋಸ್ಟ್ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಅವರು ಮಾಡಿರ್ತಕ್ಕಂಥದ್ದು. ಅಂದರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾವ್ರೆ, ಯಾರ್ಯಾರೋ ಬಂದಿಲ್ಲಿ ಹೋರಾಟ ಮಾಡ್ತಾವ್ರೆ, ಇದು ಬೇರೆ ಥರ ಇದೆ ಅನ್ನೋದು ಅವ್ರ ಹೇಳಿಕೆ. ಅಂದರೆ ಈ ಹೋರಾಟವೇ ಷಡ್ಯಂತ್ರ ಅನ್ನೋದು BL ಸಂತೋಷ್ ಅವ್ರ ಮಾತು. ವಿಶ್ವ ಹಿಂದೂ ಪರಿಷತ್ ಹೋರಾಟಕ್ಕೆ ಸಂತೋಷ್ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂಥ SIT ತನಿಖೆ ಇತ್ತೀಚಿನ ಬೆಳವಣಿಗೆಗೆ ವಿಶ್ವ ಹಿಂದೂ ಪರಿಷತ್ ಖಂಡನೆ ವ್ಯಕ್ತಪಡಿಸಿದೆ. 100 ಹೆಣೆಗಳನ್ನು ಹೂತು ಹಾಕಿದ್ದೇನೆ ಎಂಬ ಹೇಳಿಕೆ. ಈ ಹೇಳಿಕೆ ಆಧರಿಸಿ ಕ್ಷೇತ್ರದ ಘನತೆಗೆ ಚ್ಯುತಿ ತರುವ ಸಂಚು ನಡೀತಾ ಇದೆ. ವಿಶ್ವ ಹಿಂದೂ ಪರಿಷತ್ನಿಂದ ಆಕ್ರೋಶ ವ್ಯಕ್ತವಾಗಿದೆ. ಹಿಂದೂ ಧರ್ಮಕ್ಕೆ ಸೇರದವರಿಂದ ಕ್ಷೇತ್ರದ ಘನತೆಗೆ ಚ್ಯುತಿ. ಅನ್ಯಮತೀಯರು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಘನತೆ ಕಾಪಾಡಿಕೊಳ್ಳಬೇಕು. ಹಿಂದೂ ಶ್ರದ್ಧೆಗೆ ಅಪಚಾರವಾಗದಂತೆ ನೋಡಿಕೊಳ್ಳಬೇಕು. ಸನಾತನ ಧರ್ಮದೊಳಗೆ ಬಿರುಕು ಮೂಡಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇತ್ತೀಚಿನ ಎಲ್ಲಾ ಘಟನೆಗಳ ಸಮಗ್ರ ತನಿಖೆಯಾಗಬೇಕು. ಧಾರ್ಮಿಕ ಕೇಂದ್ರಗಳ ವಿರುದ್ಧ ಪಿತೂರಿ ಮುಂದುವರೆದಲ್ಲಿ ಹೋರಾಟದ ಎಚ್ಚರಿಕೆಯನ್ನ ವಿಶ್ವ ಹಿಂದೂ ಪರಿಷತ್ ಕೊಟ್ಟಿದೆ. ಮತ್ತೊಂದು ಕಡೆ ಕಾರ್ಕಳ MLA ಮಾಜಿ ಸಚಿವ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಧರ್ಮಸ್ಥಳ ಹೋರಾಟಗಾರರಿಗೂ STPIಗೂ ಏನ್ ಸಂಬಂಧ? ಗಾಯಗೊಂಡ ಯೂಟ್ಯೂಬರ್ಗಳನ್ನ STPI ಮುಖಂಡರು ಭೇಟಿ ಯಾಕೆ ಮಾಡಿದ್ರು? ಈ ಭೇಟಿಗೂ ಸೌಜನ್ಯ ಹೋರಾಟಗಾರರಿಗೂ ಇರುವ ಸಂಬಂಧವೇನು? ಯೂಟ್ಯೂಬರ್ಸ್ ಭೇಟಿ ಪ್ರಶ್ನಿಸಿದ ಮಾಜಿ ಸಚಿವ ಸುನಿಲ್ ಕುಮಾರ್. ಯೂಟ್ಯೂಬರ್ಗಳನ್ನ STPI ಕಾರ್ಯಕರ್ತರು ಭೇಟಿ ಮಾಡಿದ್ದಾರೆ. ಎಡಪಂಥೀಯರು, ನಗರ ನಕ್ಸಲರು STPI ಕಾನೂನು ಕೈಗೆತ್ತಿಕೊಳ್ಳುವವರೇ ತುಂಬಿದ್ದಾರೆ. ಟೂಲ್ ಕಿಟ್ ಹೋರಾಟದ ಮುಂದುವರೆದ ಭಾಗವೇ ಟಾರ್ಗೆಟ್ ಧರ್ಮಸ್ಥಳ. ಕಾಡಿನಲ್ಲಿದ್ದ ನಕ್ಸಲರನ್ನ ಸಿದ್ದರಾಮಯ್ಯನವರು ನಾಡಿಗೆ ತಂದು ಬಿಟ್ಟಿದ್ದರ ಫಲ ಇದು ಅನ್ನೋದು ಸುನಿಲ್ ಕುಮಾರ್ ಅವರ ಆರೋಪ. STPನವ್ರ ಕೆಲಸ ಏನು ಅಂತ ಪ್ರಶ್ನೆ ಕೇಳ್ತಾರೆ. ಬಿಕಾಸ್ ಆಫ್ ಈ ಧಾರ್ಮಿಕ ಇಶ್ಯೂ ಇದ್ದಂಗಿದೆ, ಇದೆಲ್ಲ ಅವ್ರು ಯಾಕೆ ಬರಬೇಕು ಅನ್ನೋ ಲೆಕ್ಕಾಚಾರಗಳು. ಅದರಲ್ಲಿ ಕೊಲೆ ಆಗಿರೋರು ಯಾರು ಏನು ಎತ್ತ, ಯಾಕಂದರೆ ಅನಾಮಿಕ ತೋರಿದಂಥ ಜಾಗದಲ್ಲಿ ಒಂದಷ್ಟು ಕಡೆ ಸಿಕ್ಕಿದೆ, ಒಂದಷ್ಟು ಕಡೆ ಖಾಲಿ, ಏನೂ ಸಿಕ್ಕಿಲ್ಲ. ಆ ಸಿಕ್ಕಿರೋದೆಲ್ಲ ಹೆಣ್ಮಕ್ಳ, ಅದೆಲ್ಲ ರೇಪ್ ಆಗಿರೋದನ್ನ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಅದು SIT ತನಿಖೆಯನ್ನು ಮಾಡಬೇಕು. ಅನಾಮಿಕ 1 2 3 4 5 6 7 8 9 10 11 12 13 ಹಿಂಗೆಲ್ಲ ತೋರಿಸೋರಲ್ಲ, ಅದರಲ್ಲಿ ಎಲ್ಲ ಕಡೆ ಸಿಕ್ಬಿಟ್ಟಿದ್ರೆ ಆರೋಪ ಬಲವಾಗಿರೋದು. ಆದರೆ ಆರೋಪ ಒಂದು ಸ್ವಲ್ಪ ಹಾರಾಡ್ದಂಗಿದೆ, ಸ್ವಲ್ಪ ವ್ಯತ್ಯಾಸ ಆದಂಗಿದೆ. ಸೊ ಇನ್ನೊಂದು ಕಡೆ STPನವರು ಇದೆಲ್ಲ ಹೆಂಗೆ ಕೆಲಸ ಅಂತ ಸಹಜವಾಗಿ ಕೇಳ್ತಿದ್ದಾರೆ. ಅವರು ಒಂದು ಸ್ವಲ್ಪ ದೂರ ಇದ್ದಿದ್ರೆ ಆಗಿರುತ್ತೆ. ಯಾಕಂದರೆ ಇದು ಈ ಯಾಕೋ ಧಾರ್ಮಿಕ ದಂಗಲ್ ಬೇರೆ ಥರ ಪಡಿತಾ ಇದೆ, ಇದನ್ನು ನಾವು ಮೂಗು ತೋರಿಸ್ಬಾರ್ದು ಅಂತ ಇರಬೇಕಾಗಿತ್ತು STPI. ಯಾಕೆ ಅಂತಂದರೆ ಇವ್ರು ಮೊದಲೇ ಆ ಸಮೀರ್ ಯಾಕೆ ವಿಡಿಯೋ ಮಾಡ್ದ ಅಂತ ಪ್ರಶ್ನೆ ಎತ್ತಿದ್ರು. ಸಮೀರ್ ಮುಸ್ಲಿಮು, ಹಿಂದೂಗಳ ದೇವಾಲಯ, ಇದಕ್ಕೆ ಯಾಕೆ ಬೇಕಾಗಿತ್ತು ಅನ್ನೋ ಪ್ರಶ್ನೆ ಇತ್ತು. ಒಂದಷ್ಟು ಜನ ಕಾಂಗ್ರೆಸ್ ನಾಯಕರು, STPನವರು ಇವರೆಲ್ಲರೂ ಇಲ್ಲಿಗೆ ಎಂಟ್ರಿ ಕೊಡ್ತಾ ಇರೋದು ಈ ಪ್ರಕರಣಕ್ಕೆ. ಇದು ಬೇರೆ ಥರ ತಿರುವನ್ನು ಪಡಿತಾ ಇದೆ. ಈಗ BJPಯವರು ಎಂಟ್ರಿ ಆಗೋರೆ. ಆದರೆ ಸ್ಥಳೀಯವಾಗಿನೂ ಕಲ್ಲಡ್ಕ ಪ್ರಭಾಕರ್ ಭಟ್ಟು, ಅಲ್ಲಿ ಹರೀಶ್ ಪುಂಜ MLA, ಬ್ರಿಜೇಶ್ ಚೌಟ, ಡಾಕ್ಟರ್ ಭರತ್ ಶೆಟ್ಟಿ ಇವರೆಲ್ಲರೂ ಜೋರಾಗಿ ಬರಬೇಕಾಯ್ತು. ಯಾಕೋ ಬಂದಿಲ್ಲ, ಇನ್ನೂ ಗೊತ್ತಿಲ್ಲ ಯಾಕೆ ಅಂತ. ಆ್ಯಂಡ್ ಎರಡನೇದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಹಿಂದೆ ಕಾಣೋದು RSS ನಾಯಕರ ಫೋಟೋಗಳು. ಗಿರೀಶ್ ಮಠಣ್ಣವರು BJP ಲೀಡರು, ಸಮೀರ್ ಮಾತ್ರ ಮುಸ್ಲಿಮ್ಮು. ಬಟ್ ಎಲ್ಲ ಬರೀ ಕಲ್ಸೋಗೈತೆ, ಇಡೀ ಪ್ರಕರಣನೇ ಕಲ್ಸೋಗಿದೆ. ಬಟ್ ಅನಾಮಿಕನ ಆರೋಪ ಯಾವಾಗ ಬಲ ಆಗಿರೋದು, ಎಲ್ಲ ಗುಂಡಿಲೂ ಹೆಣ ಸಿಕ್ಕು, ತಲೆ ಬುರುಡೆ ಸಿಕ್ಕು. ಒಂದು ಯಾವುದೋ ಗುಂಡಿಲಿ 6 ಜನ ಏನೋ ಓದ್ತಿದ್ದೀನಿ ಅಂದ, ಬಟ್ ಅಲ್ಲಿ ಸಿಗಲಿಲ್ಲ ಕರೆಕ್ಟಾಗಿ. ಅಂದರೆ ಅನಾಮಿಕನ ಆರೋಪದಲ್ಲೂ ಒಂದಷ್ಟು ವ್ಯತ್ಯಾಸಗಳು ಕಾಣ್ತಾ ಇದೆ. ಅನಾಮಿಕನ ಹಿಂದೆ ಇರೋದು ಯಾರು? ಕೇರಳ ಮಾಫಿಯಾ ಕೆಲಸ ಮಾಡ್ತಿದೆ. ಕೇರಳದವರು ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಚರ್ಚೆಗಳಿದೆ. ಆ್ಯಂಡ್ ಸಂತೋಷ್ ಅವರು ಹೇಳಿದಲ್ಲ, ಶಬರಿಮಲೈ ವಿರುದ್ಧ ಷಡ್ಯಂತ್ರ ನಡೀತು, ಶನಿಸಿಂಗ್ನಾಪುರದ ವಿರುದ್ಧ ಷಡ್ಯಂತ್ರ ನಡೀತು, ಈಗ ಇದು. ಸೊ ಹಾಗಾಗಿ ಎಚ್ಚೆತ್ತುಕೊಳ್ಳೋಣ ಅಂತ ಹೇಳಿದ್ದಾರೆ. ಬಟ್ ಏನೋ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಈ ಹೋರಾಟದಲ್ಲಿ ಆ ರೀತಿಯ ಷಡ್ಯಂತ್ರ ಇದೆ ಅನ್ನೋದು ಇವರ ಆರೋಪ. ಗೊತ್ತಿಲ್ಲ, ತಾವೇನು ಹೇಳ್ತೀರಿ? ಧರ್ಮಸ್ಥಳ ವಿಚಾರದಲ್ಲಿ ಧರ್ಮಸ್ಥಳಕ್ಕೆ ಅಪಚಾರ ತರುವಂತೆ ಒಂದಷ್ಟು ಜನ ಷಡ್ಯಂತ್ರ ಮಾಡಿದ್ದಾರಾ? BL ಸಂತೋಷ್ ಅವರು, BJP ನಾಯಕ ಸುನಿಲ್ ಕುಮಾರ್ ಅವರ ಆರೋಪ ಸತ್ಯನಾ? ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಧನ್ಯವಾದ.